ಗೋಲ್ಡ್ ಸುರೇಶ್ ಅವರ ಆಪರೇಷನ್ ಸಕ್ಸಸ್ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಹನುಮಂತು. ಸೊ ಬನ್ನಿ ಏನಂತ ಹೇಳಿದ್ರು ನೋಡ್ಕೊಂಡ್ ಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಸ್ಪರ್ಧೆ ಆಗಿರುವಂತಹ ಗೋಲ್ಡ್ ಸುರೇಶ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಸದ್ಯ ಹಾಸ್ಪಿಟಲ್ ಬೆಡ್ನಲ್ಲಿ ಮಲಗಿರುವ ಅವರ ಫೋಟೋ ಕೂಡ ಸಂಪೂರ್ಣವಾಗಿ ವೈರಲ್ ಆಗಿತ್ತು. ಗೋಲ್ಡ್ ಸುರೇಶ್ ಅವರಿಗೆ ಎದುರಾಗಿರುವ ಆರೋಗ್ಯ ಸಮಸ್ಯೆ ಏನು, ಸದ್ಯ ಅವರ ಪರಿಸ್ಥಿತಿ ಹೇಗಿದೆ, ಸೊ ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಸೊ ಇದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕದ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಸಿ ರಾಜ್ಯಾದ್ಯಂತ ಸಖತ್ ಫೇಮಸ್ ಆದರು. ಈಗ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಮಲಗಿರುವ ಅವರ ಫೋಟೋ ಹಾಗೂ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಹಾಗಂತ ಅವರನ್ನು ಇಷ್ಟಪಡುವವರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ತುಂಬಾ ಗಂಭೀರವಾದ ಆರೋಗ್ಯ ಸಮಸ್ಯೆ ಏನಿಲ್ಲ. ಸದ್ಯ ಸುರೇಶ್ ಅವರು ಕಾಲು ನೋವಿಗೆ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲೇ ಇದ್ದಾಗಲೇ ಗೋಲ್ಡ್ ಸುರೇಶ್ ಅವರ ಕಾಲಿಗೆ ಪೆಟ್ಟಾಗಿತ್ತು. ಟಾಸ್ಕ್ ಆಡುವಾಗ ಅವರು ಪೆಟ್ಟು ಮಾಡಿಕೊಂಡಿದ್ರು. ಸದ್ಯ ಅವರು ಅನಾರೋಗ್ಯದಿಂದ ಗೋಲ್ಡ್ ಸುರೇಶ್ ಅವರು ಮುಂದಿಟ್ಟುಕೊಂಡು ಲೇವಡಿ ಮಾಡಿದ್ರು. ಆದರೂ ಕೂಡ ಸುರೇಶ್ ಅವರು ತಮ್ಮ ಸಾಮರ್ಥ್ಯ ಏನು ಎಂಬುದನ್ನು ಸಾಬೀತು ಮಾಡಿದರು. ಕಾಲು ನೋವು ಹೆಚ್ಚಾಗ್ತಿದ್ದಂತೆ ಸುರೇಶ್ ಅವರಿಗೆ ಸರ್ಜರಿ ಅಗತ್ಯ ಇದೆ ಎಂದು ವೈದ್ಯರು ಸೂಚಿಸಿದ್ದಾರೆ. ಡಾಕ್ಟರ್ ಸಲಹೆ ಮೇರೆಗೆ ಗೋಲ್ಡ್ ಸುರೇಶ್ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಲಾಗಿದೆ. 2 ದಿನಗಳ ಬಳಿಕ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಮರಳುವ ನಿರೀಕ್ಷೆ ಇದೆ. ಬಳಿಕ 1.5 ತಿಂಗಳು ವಿಶ್ರಾಂತಿ ಪಡೆಯಬೇಕು ಎಂದು ವೈದ್ಯರು ಅವರಿಗೆ ಸಲಹೆಯನ್ನು ನೀಡಿದ್ದಾರೆ. ಅವರು ಬೇಗ ಚೇತರಿಸಿಕೊಳ್ಳಲಿ ಎಂದು ಫ್ಯಾನ್ಸ್ ಕೂಡ ಹೇಳಿಸುತ್ತಿದ್ದಾರೆ. ಬಿಗ್ ಬಾಸ್ ಆಟದಲ್ಲಿ ಗೋಲ್ಡ್ ಸುರೇಶ್ ಅವರು ಸಾಕಷ್ಟು ಪೈಪೋಟಿ ನೀಡಿದರು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬಿಗ್ ಬಾಸ್ ಆಟವನ್ನು ಅರ್ಧಕ್ಕೆ ತೊರೆಯಬೇಕಾಯಿತು. ಸದ್ಯ ಅವರ ಆರ್ಥಿಕ ವ್ಯವಹಾರದಲ್ಲಿ ಏರುಪೇರು ಆಗಿದ್ದರಿಂದ ಅದನ್ನು ನಿಭಾಯಿಸಲು ಅವರ ಕುಟುಂಬದವರಿಗೆ ಕಷ್ಟ ಆಗಿತ್ತು. ಹಾಗಾಗಿ ಸುದೀರ್ಘವಾಗಿ ಸುದೀಪ್ ಅವರೇ ಅವರ ಕೋರಿಕೆ ಮೇರೆಗೆ ಸುರೇಶ್ ಅವರ ಅರ್ಧದಲ್ಲಿ ಬಿಗ್ ಬಾಸ್ ಶೋ ತೊರೆದರು. ಆ ಒಂದು ಬಳಿಕ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಲು ಅವರು ಬಯಸಿದ್ರು. ಆದರೆ ಫಿನಾಲೆ ಹತ್ತಿರ ಇದ್ದರಿಂದ ಅವರಿಗೆ ಸೆಕೆಂಡ್ ಚಾನ್ಸ್ ನೀಡಲಿಲ್ಲ. ಸದ್ಯ ಆಸ್ಪತ್ರೆಯಲ್ಲಿ ಇದೀಗ ಅವರ ಕಾಲು ಆಪರೇಷನ್ ಸಕ್ಸಸ್ ಆಗಿದೆ. ಸೊ ಈ ಒಂದು ಸಿಹಿ ಸುದ್ದಿಯನ್ನು ಹನುಮಂತ್ ಅವರು ಮೊದಲ ಬಾರಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ನಮ್ಮ ಮಾವನಿಗೆ ಕಾಲು ನೋವಿತ್ತು, ಅದರ ಒಂದು ಚಿಕಿತ್ಸೆಯನ್ನು ಪಡೆದುಕೊಂಡು ಇದೀಗ ಆರಾಮಾಗಿದ್ದಾರೆ. ಅವರ ಅಭಿಮಾನಿಗಳು ಯಾರು ಕೂಡ ಬೇಸರವನ್ನು ಗಾಬರಿಯನ್ನು ಪಡ್ಕೊಬಾರ್ದು, ಅವರಿಗೆ ಏನೂ ಆಗಿಲ್ಲ. ಸೊ ಕಾಲು ಚಿಕಿತ್ಸೆಯನ್ನು ಪಡೆದುಕೊಂಡು ಇದೀಗ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.